ಅದು ಮೇಡ್ ಫಾರ್ ಈಚ್ ಅದರ್ ಡೇ. ದೇವಲೋಕವೆಲ್ಲ ಸಂಭ್ರಮದಿಂದ ವಿಜೃಂಭಿಸುತ್ತಿತ್ತು. ರಂಬೆ, ಊರ್ವಶಿ, ತಿಲೋತ್ತಮೆಯರು ಸೇರಿ ಪ್ರಾರಂಭಿಸಿದ್ದ ಮೆನ್ಸ್ ಬ್ಯೂಟಿ ಪಾರ್ಲರ್ ಸದಾ ಹೌಸ್ಫುಲ್ ಇರುತ್ತಿತ್ತು. ವಿಶ್ವಾಮಿತ್ರ ಮಾತ್ರ ಆಗಾಗ ತನ್ನ ತಪಸ್ಸನ್ನು ನಿಲ್ಲಿಸಿ ಮೇನಕೆಯ ಮೇಲೆ ಒಂದು ಕಣ್ಣಿಡುತ್ತಿದ್ದ. ಅವಳು ಕೂಡ ಬ್ಯೂಟಿ ಕ್ಲಿನಿಕ್ ಪ್ರಾರಂಭಿಸುತ್ತಾಳೇನೋ ಎಂಬ ಭಯದಿಂದ. ಹೆಸರಾಂತ ಮೊದಲನೇ ದರ್ಜೆಯ ದೇವರುಗಳು, ಬಿ ಕ್ಲಾಸ್ ದೇವರುಗಳು, ಇತರೆ ಚಿಲ್ಲರೆ ದೇವತೆಗಳು ಬ್ಯೂಟಿ ಪಾರ್ಲರ್ ಎದುರು ಕ್ಯೂನಲ್ಲಿ ನಿಂತಿದ್ದರು. ಏನ್ರಿ, ನಮ್ಮ ಜೋಡಿನೇ ಗೆಲ್ಲುತ್ತಾ ಈ ಸ್ಪರ್ಧೆಯಲ್ಲಿ ಎಂದು ಒಬ್ಬ ಗಂಧರ್ವನ ಹೆಂಡತಿ ಆಸೆಯಿಂದ ಕೇಳಿದಳು. ಆಗ ಗಂಧರ್ವ ನಕ್ಕು ಹೇಳಿದ, ಹುಚ್ಚಿ, ಇನ್ನೂ ಅನುಮಾನವೇ? ಆದರೂ ನನಗೊಂದು ಸಂಶಯ ರೀ. ಏನ್ರಿ ಅದು ಅಂದು ಅವಳು ಕೇಳಿದಳು. ಅದೇ ದೇವಿ, ನಾವು ಮದುವೆ ಇಲ್ಲದೇನೆ ಸಂಸಾರ ಮಾಡ್ತಾ ಇದ್ದೀವಿ ಅಂತ ಯಾರಾದರೂ ಅಬ್ಜೆಕ್ಷನ್ ತರಬಹುದು. ಮದುವೆ ಯಾಕಾಗಿಲ್ಲ ರೀ? ನಾವು ಇಂದ್ರಲೋಕದ ಇಂದ್ರಾವನ್ ಗಾರ್ಡನ್ಸ್ನಲ್ಲಿ ಗಾಂಧರ್ವ ವಿವಾಹ ಮಾಡಿಕೊಂಡಿದ್ದೇವಲ್ಲ, ಮುಗ್ಧತೆಯಿಂದ ಕೇಳಿದಳು. ನಿಜ ಅಂದುಕೋ, ಆ ಮದುವೆಗೆ ಸಾಕ್ಷಿಗಳೇ ಇಲ್ಲವಲ್ಲ, ಗಿಡ ಗಿಳಿಗಳನ್ನು ಬಿಟ್ಟು. ಅದೇನ್ರಿ, ಗಿಡ ಗಿಳಿಗಳು ಸಾಕ್ಷಿ ಅಲ್ಲ ಅಂತ ಯಾರು ಹೇಳ್ತಾರೆ? ಗಿಡಗಳಿಗಿರುವ ನೀತಿ, ಗಿಳಿಗಳಿಗಿರುವ ಕೀರ್ತಿ ಮತ್ಯಾರಿಗಿದೆ? ಆದರೂ ನಿಮ್ಮ ಗಾಂಧರ್ವ ಕನ್ಯೆಯರೆಲ್ಲ ಸೇರಿ ಒಂದು ಅನಧಿಕೃತ ತೀರ್ಮಾನ ಕೈಗೊಂಡಿದ್ದಾರಲ್ಲ ಈ ನಡುವೆ, ಗಾಂಧರ್ವ ವಿವಾಹಗಳು ಸಲ್ಲುವುದಿಲ್ಲವೆಂದು. ಅವರಿಗೆ ಬುದ್ಧಿ ಇಲ್ಲ ಬಿಡಿ. ಅದೇಕೆ ಸಲ್ಲೋದಿಲ್ಲ? ಅದು ಅಲ್ಲದೆ ನಾವಿಬ್ಬರು ಮದುವೆ ಆಗಿರುವುದಕ್ಕೆ ಸಾಕ್ಷಿಯಾಗಿ ನಮ್ಮ ಮಗುವಿದೆಯಲ್ಲ. ಗಂಧರ್ವನ ಮುಖ ಕೆಂಪಗಾಯಿತು. ಮಗು ಎಂಬುದು ನಿನ್ನ ಮಾತೃತ್ವಕ್ಕೆ ವಿನಃ ಮತ್ಯಾವುದಕ್ಕೂ ಸಾಕ್ಷಿಯಲ್ಲ ದೇವಿ. ಈ ಸೂತ್ರವನ್ನು ಎಂದಿಗೂ ಮರೆಯಬೇಡ. ಅಂದರೆ ನಾವು ಈ ಸ್ಪರ್ಧೆಯಲ್ಲಿ ಭಾಗವಹಿಸುವುದು ಸರಿಯಲ್ಲವೇನು? ಹಾಗಲ್ಲ, ನನ್ನ ಎರಡನೇ ಹೆಂಡತಿಯು ಸ್ಪರ್ಧೆಗೆ ಬರಬೇಕೆಂದು ಎಲ್ಲಿ ಹಠ ಹಿಡಿಯುತ್ತಾಳೋ? ಎರಡನೇ ಹೆಂಡತಿಯ? ಯಾರವಳು? ಎಲ್ಲಿಂದ ಬಂದಳು? ಯಾವಾಗ ಬಂದಳು? ದುಃಖದಿಂದ ಕೇಳಿದಳು. ನಿನಗೆ ಹೇಳುವುದನ್ನು ಮರೆತಿದ್ದೆ ದೇವಿ. ನಿನ್ನೆ ಪಕ್ಕದ ಮನೆಯ ಗಂಧರ್ವ ಕನ್ಯೆ ಇಂದ್ರಾವನ್ ಗಾರ್ಡನ್ಸ್ನಲ್ಲಿ ಡ್ಯಾನ್ಸ್ ಮಾಡುತ್ತಿದ್ದಾಗ ಅವಳನ್ನು ಕಂಡು ಮೋಹಿಸಿದೆ. ಆಗಿಂದಾಗೆ ನಾವಿಬ್ಬರು ಗಾಂಧರ್ವ ವಿವಾಹ ಮಾಡಿಕೊಂಡೆವು. ಅವಳಿಗೆ ವಿಪರೀತ ಸಿಟ್ಟು ಬಂತು. ಓ, ನನಗಿಷ್ಟು ದ್ರೋಹ ಮಾಡುತ್ತೀರಾ? ನಾನು ಒಪ್ಪಿಕೊಳ್ಳುವುದಿಲ್ಲ. ನಿಮ್ಮ ಗಾಂಧರ್ವ ವಿವಾಹ ಸರಿಯಾದುದಲ್ಲ. ಗಂಧರ್ವ ಆಶ್ಚರ್ಯಪಟ್ಟ. ಏಕೆಂದರೆ ನಾವು ಗಂಧರ್ವ ಕನ್ಯೆಯರೆಲ್ಲ ಸೇರಿ ಇನ್ನು ಮುಂದೆ ಗಾಂಧರ್ವ ವಿವಾಹಗಳು ಸಲ್ಲುವುದಿಲ್ಲವೆಂದು ತೀರ್ಮಾನಿಸಿದ್ದೇವಾದ್ದರಿಂದ. ಆದರೆ ಆ ಗಾಂಧರ್ವ ವಿವಾಹವೆಂಬುದು ತುಂಬಾ ಪವಿತ್ರವಾದುದು ದೇವಿ. ಈ ಮುಂಚೆ ನೀನೇ ಒಪ್ಪಿಕೊಂಡೆಯಲ್ಲ. ಹಾಗೆ ಒಪ್ಪಿಕೊಂಡಿದ್ದು ನನ್ನ ತಪ್ಪು. ಗಾಂಧರ್ವ ವಿವಾಹ ಪ್ರಪಂಚದಲ್ಲೇ ಅತ್ಯಂತ ಅಪವಿತ್ರ ಪದ್ಧತಿ. ಸರಿಯಾದ ಸಾಕ್ಷಿಗಳೇ ಇರುವುದಿಲ್ಲ. ಆದರೆ ಅವಳು ಗರ್ಭವತಿ. ಅದು ಮಾತೃತ್ವಕ್ಕೆ ಸಾಕ್ಷಿಯಾಗಲಿ, ವಿವಾಹಕ್ಕಲ್ಲ. ಅದು ಅಲ್ಲದೆ ಮೇಡ್ ಫಾರ್ ಈಚ್ ಅದರ್ಗೆ ನಮ್ಮಿಬ್ಬರ ಫೋಟೋ ಕಳುಹಿಸಿದ್ದೇನೆ. ಅವಳಿಗಿನ್ನೂ ಸಿಟ್ಟು ತಡೆದುಕೊಳ್ಳಲು ಆಗಲಿಲ್ಲ. ತನ್ನ ಕತ್ತಿನಲ್ಲಿದ್ದ ಚಂದ್ರಹಾರವನ್ನು ಕಿತ್ತೆಸೆದಳು. ಹೋಗಿ ಆ ಮಿಟುಕಲಾಡಿಯೊಡನೆಯೇ ಸಾಯಿರಿ. ನಿಮ್ಮ ಜೋಡಿ ಯಾವತ್ತೂ ಸರಿ ಹೋಗುವುದಿಲ್ಲ. ನಾಟ್ ಮೇಡ್ ಫಾರ್ ಈಚ್ ಅದರ್. ಸ್ಪರ್ಧೆಯಲ್ಲಿ ಫಸ್ಟ್ ಬರ್ತೀರಿ. ಇದು ನನ್ನ ಶಾಪ ಎಂದು ತನ್ನ ಶಯನಗೃಹದೊಳಗೆ ಓಡಿಬಿಟ್ಟಳು. ಗಂಧರ್ವ ಮುಸಿಮುಸಿ ನಕ್ಕು ಬಿಟ್ಟ. ಇದೇ ಉಪಾಯವನ್ನು ಉಪಯೋಗಿಸಿ ಇಬ್ಬರು ಹೆಂಡತಿಯರನ್ನು ಈ ಮೊದಲೇ ಬಿಟ್ಟಿದ್ದ. ಈಗ ತನ್ನ ಬಲೆಯಲ್ಲಿ ಬಿದ್ದಿದ್ದ ಗಂಧರ್ವ ಕನ್ಯೆಯನ್ನು ಅರ್ಜೆಂಟಾಗಿ ಗಾಂಧರ್ವ ವಿವಾಹ ಮಾಡಿಕೊಂಡು ಕೂಡಲೇ ಸ್ಪರ್ಧೆಯಲ್ಲಿಳಿದರೆ ಗೆಲುವು ಸಿಕ್ಕೇ ಸಿಗುತ್ತದೆ. ಹೊಸಬಳು ಮುಂಚಿನ ಹೆಂಡತಿಯರಂತೆ ಮುದಿಮುಖಾದವಳಲ್ಲ. ತಾಜಾ ಹೆಣ್ಣು, ಮಿರುಗುತ್ತಿದ್ದಳು. ಸಂತೋಷದಿಂದ ಇಂದ್ರಾವನ್ ಗಾರ್ಡನ್ಸ್ಗೆ ಹಿಂತಿರುಗಿದ ಗಂಧರ್ವ. ಇನ್ನೂ ಏಕೆ ಈ ಶಿವತಾಂಡವ? ಮೇಡ್ ಫಾರ್ ಈಚ್ ಅದರ್ ಸ್ಪರ್ಧೆಗೆ ಸಮಯವಾಗುತ್ತಿದೆ, ಪಾರ್ವತಿ ಹೇಳಿದಳು ಶಿವನನ್ನು ಕಂಡು. ನನ್ನದೇನಿದೆ, ನಾನು ರೆಡಿ. ಶಿವತಾಂಡವವನ್ನು ನಿಲ್ಲಿಸಿ ಹೇಳಿದ. ಪಾರ್ವತಿಗೆ ಮೈಯೆಲ್ಲ ಉರಿಯಲು ಪ್ರಾರಂಭಿಸಿತು. ರೆಡಿಯಂತೆ, ರೆಡಿ. ಹೋಗ್ತಿರೋದು ಮೇಡ್ ಫಾರ್ ಈಚ್ ಅದರ್ ಸ್ಪರ್ಧೆಗೆ. ಆದರೂ ಇನ್ನೂ ಕತ್ತಿಗೆ ಈ ಹಾವು, ಕೈಯಲ್ಲಿ ತ್ರಿಶೂಲ, ಹುಲಿ ಚರ್ಮ, ಏನಾವತಾರ ಇದು? ಇವತ್ತಾದರೂ ಸ್ವಲ್ಪ ಒಳ್ಳೆ ವಸ್ತ್ರಗಳನ್ನು ತೊಟ್ಟು ತಲೆಯನ್ನು ಶುಭ್ರವಾಗಿ ಬಾಚಿಕೊಳ್ಳಬಾರದಾ? ಸಿಟ್ಟಿನಿಂದ ಹೇಳಿದಳು.